ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಮುಖ್ಯವಾಗಿ ಎದ್ದು ನಿಲ್ಲುತ್ತೆ ಸರ್. ಯಾಕಂತ ಹೇಳಿದ್ರೆ ಕರ್ನಾಟಕದಿಂದ ಪ್ರಯತ್ನ ಪಡೋದಕ್ಕಿಂತ ಇಲ್ಲಿನ ಮಂತ್ರಿಗಳು ಅಲ್ಲಿ ಮಾತನಾಡಿದಾಗ ಬಹಳಷ್ಟೊಂದು ಹತ್ತಿರದಲ್ಲಿರ್ತಾರೆ. ಸೊ ಆ ಒಂದು ಸಂವಾದನ ಹತ್ತಿರದಾಗಿರುತ್ತೆ. ಯಾಕೆ ಪ್ರತಿ ಸಾರಿ ಪ್ರಯತ್ನ ಪಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮುಖ್ಯವಾಗಿ. ಮೇಡಮ್, ಈ ಕಾವೇರಿ ಇಶ್ಯೂ ಅನ್ನೋದು ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ಲ, ಹಲವಾರು ವರ್ಷಗಳಿಂದ ಮತ್ತೆ ಜ್ವಲಂತ ಸಮಸ್ಯೆ ಕಾಡ್ತಾ ಇರೋಂಥದ್ದು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಹೇಳಿದ್ದು ಸತ್ಯ. ಇಂಡಿಯಾ ಕೂಟದ ಕುಮಾರಸ್ವಾಮಿ ಅವರು ಒಬ್ಬರೇ ಅಲ್ಲ ಸರ್, ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷದ ಮಂತ್ರಿಗಳು ಆಗ್ಬೋದು, ಜೆಡಿಎಸ್ ಆಗ್ಬೋದು, ಕಾಂಗ್ರೆಸ್ನವರು, ಇವರೆಲ್ಲರೂ ಸೇರಿ ಅಲ್ಲಿ ಒಂದು ಚರ್ಚೆಗಳನ್ನ ಮಾಡಿ ಅಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ಅಲ್ವಾ ಸರ್ ಇದು ಮೇಡಮ್. ಈ ಒಂದು ವಿಚಾರದಲ್ಲಿ ಸ್ವಾಯಿಚ್ಛೆ ಇರಬೇಕಾಯ್ತು. ಸರ್ಕಾರ, ಆಡಳಿತ ಪಕ್ಷದ ಸರ್ಕಾರದ ಇಚ್ಛೆ ಎಷ್ಟು ಅಂತ ಪ್ರೆಸೆಂಟೇಷನ್ ಆಗಬೇಕಾಗಿತ್ತು. ಈ ಪ್ರೆಸೆಂಟೇಷನ್ ಆಗಿ ಇವರೆಲ್ಲ ಪ್ರಯತ್ನಗಳೇ ಕಾಣಿಸಿದೆ ಸರ್ಕಾರಕ್ಕೆ. ನಾವೇನು ಹೇಳಬೇಕು, ಇವರು ಇವತ್ತು ಸಚಿವರ ಮೇಲೆ ಗೂಬೆ ಸರ್. ಆಡಳಿತ ಪಕ್ಷ ಇರೋದು ಕಾಂಗ್ರೆಸ್. ಇವತ್ತವರೆಗೂ ಟೆಕ್ನಿಕಲ್ ಅಲ್ಲಿ ಏನು ಸರ್ವೆ ಆಗಿದೆ, ಟೆಕ್ನಿಕಲ್ ಸರ್ವೆ ರಿಪೋರ್ಟ್ ಏನಿದೆ? ಇವತ್ತವರೆಗೂ ನೀವು ತಮಿಳ್ನಾಡಿಗೆ ಹೋಗಿ ಸರ್ವೆ ಮಾಡಿದ್ದೀರಾ? ಅಲ್ಲಿನ ನಾನು ಅದನ್ನೇ ಹೇಳಬೇಕಾಗುತ್ತೆ. ಯಾಕಂದರೆ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣಿಸ್ತಾ ಇದೆ. ಈ ಸರ್ಕಾರದ ಅಜೆಂಡಾ ಇದ್ದಿತ್ತೆ ನಾವು ಕಾವೇರಿ ಒಟ್ಟನ್ನ ಇಶ್ಯೂನ ಸಾಲ್ವ್ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆ ಹಾಕೊಂಡ್ಬಂದ ಸರ್ಕಾರ ಇದುವರೆಗೂ ಕಾವೇರಿ ಕಮಿಟಿಯಲ್ಲಿರೋ ಅಧಿಕಾರಿಗಳು ತಮಿಳ್ನಾಡಿಗೆ ಹೋಗಿ ಸರ್ವೆ ರಿಪೋರ್ಟ್ ಯಾಕೆ ಮಾಡಿಲ್ಲ? ಟೆಕ್ನಿಕಲ್ ಇಶ್ಯೂನ ಯಾಕೆ ಪ್ರೆಸೆಂಟೇಷನ್ ಮಾಡಿಲ್ಲ? ಇವತ್ತು ತಮಿಳ್ನಾಡಿಂದ ಸ್ವಲ್ಪ ಲೇಟ್ ಆಯ್ತು ಬರೋದು. ಸೊ ಹಾಗಾಗಿ ಅವಾಗಿಂದ ನಾಗೇಂದ್ರ ಸರ್ ಮಾತನಾಡ್ತಾ ಇದ್ದಾರೆ. ಇಲ್ಲೇನಂದ್ರೆ ಸರ್ವೆ ಸರಿಯಾಗಿ ಆಗ್ತಾ ಇಲ್ಲ, ಪ್ರೆಸೆಂಟೇಷನ್ ಇಲ್ಲ ಸರ್ಕಾರದಲ್ಲಿ. ಈಗ ಎರಡು ಹಂತದಲ್ಲಿ ಆಲ್ರೆಡಿ ನಾವು ಮೊದಲೇ ಹಂತದಲ್ಲಿ 3,500 ಬಿಟ್ಟಿದ್ದೀವಿ. ಸೊ ಎರಡನೇ ಹಂತದಲ್ಲಿ 12,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದೀವಿ. ಈಗಲೂ ಸಹ 9,000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ ನಮ್ಮ ರಾಜ್ಯದ ಜನತೆಗೆ ಏನು ಅನ್ನೋದು ಅವ್ರು ಮೊದಲಿಂದನೂ ಸಹ ಮಾತನಾಡ್ತಾ